RCB ವಿಜಯೋತ್ಸವಕ್ಕೆ 11 ಜನರ ಬಲಿ. ಸೊ ಸರ್ಕಾರದ ಕ್ರಮ ಏನು ಅಂತಂದರೆ, ಒಂದು ಕಡೆ ಹೈಕೋರ್ಟಲ್ಲಿ ಈ ಒಂದು ಪಿಟಿಷನ್ ಅಡ್ಮಿಟ್ ಆಗಿ ಸ್ವಯಂ ಪ್ರೇರಿತವಾಗಿ ಹೈಕೋರ್ಟು ಮಾನಿಟರ್ ಮಾಡ್ತಾ ಇದೆ, ವರದಿಯನ್ನು ಕೇಳಿದೆ, ಸಂಪೂರ್ಣ ವರದಿಯನ್ನು ಕೇಳಿದೆ. ಸರ್ಕಾರ ಒಂದು ಕಡೆ ಬೆಂಗಳೂರಿನ 5 ಪೊಲೀಸ್ ಅಧಿಕಾರಿಗಳು, ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್, ಅಡಿಷನಲ್ ಕಮಿಷನರ್, DCP, ಸೆಂಟ್ರಲ್ DCP, ACP, ಕಮಾಂಡ್ ಪಾರ್ಕ್ ಇನ್ಸ್ಪೆಕ್ಟರ್ ಎಲ್ಲರನ್ನು ಸಸ್ಪೆಂಡ್ ಮಾಡಿ ನಮಗೆ ಇದು ಸರಿ ಅನಿಸ್ತು ಅಂತೇಳಿ ಹೇಳ್ತಾ ಇದೆ. ಸ್ವಾಗತಾರ್ಹ. ಬಟ್ ಅಲ್ಟಿಮೇಟ್ ಆಗಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತು ಡೆಪ್ಯೂಟಿ CM ಮೇಲೆ ಕ್ರಮ ಇದುವರೆಗೂ ಜರುಗಲೇ ಇಲ್ಲ ಅನ್ನೋದೊಂದು ವಿಚಾರ. ಆದರೆ ಆಪೋಸಿಷನ್ ವಿಚಾರಕ್ಕೆ ಬಂದರೆ ಆರ್ ಅಶೋಕ್ ಅವರು ರಿಯಲ್ ಕಲ್ಪ್ರಿಟ್ಸ್ ಆಫ್ ಬ್ಯಾಂಗ್ಳೂರ್, RCBಯನ್ನು ರಿಯಲ್ ಕಲ್ಪ್ರಿಟ್ಸ್ ಅಂತ ಬ್ಯಾಂಗ್ಳೂರ್ ಅಂತ ಹೊಸದಾಗಿ ನಾಮಕರಣ ಮಾಡಿದ್ದಾರೆ. ಆಮೇಲೆ ಇದೇ BJP ವಿರೋಧ ಪಕ್ಷಕ್ಕೆ ಬೆಂಗಳೂರಿನ ಪೊಲೀಸರು ಅಂತಂದರೆ ಅಚ್ಚುಮೆಚ್ಚು. ಆಮೇಲೆ ಮಂಗಳೂರಿನ ಪೊಲೀಸರು ಅಂತಂದರೆ ಮೆಣಸಿನ್ಕಾಯಿ, ಅಂದರೆ ಒಂಥರ ಹಸಿಮೆಣಸಿನ್ಕಾಯಿ ಇದ್ದಂಗೆ. ಅಲ್ಲಿ ಅನ್ವಾಂಟೆಡ್ಗೆ ಭಾಷಣ ಮಾಡೋರು, ಪ್ರವೋಕಿಂಗ್ ಮಾಡೋರ ಮೇಲೆ ಅಲ್ಲಿನ ಹೊಸ SP ಕ್ರಮ ಜರುಗಿಸ್ತಾ ಇದ್ರೆ BJPಯ ಪ್ರಹ್ಲಾದ್ ಜೋಶಿ ಅವರು, SP ನಮ್ಮ ಸರ್ಕಾರ ಐತೆ, ಎಚ್ಚರ, ಸರ್ಕಾರ ಇರಲಿ, ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕಾದ್ದು ಪೊಲೀಸರ ಕೆಲಸ. ಮತ್ತೇನಾದರೂ ಎಣ ಬಿದ್ದರೆ ಪ್ರಹ್ಲಾದ್ ಜೋಶಿ ಅವರೇ ನೀವು ಜವಾಬ್ದಾರಿಯನ್ನು ಹೊರ್ತೀರಾ? ಈ ಪ್ರಶ್ನೆಯನ್ನು 6 ಕೋಟಿ ಕನ್ನಡಿಗರ ಪರವಾಗಿ ನಿಮ್ಮನ್ನು ಕೇಳಬೇಕಾಗಿದೆ. ಅಲ್ಲಿ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇರಲಿ, ಇಲ್ಲಿ ಇಲ್ಲದೇ ಇರಲಿ, ನೀವು MP ಆಗಿರಲಿ, ಮಿನಿಸ್ಟರ್ ಆಗಿರಲಿ, ಒಂದು ಪ್ರಶ್ನೆ, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಬಂತ ನಿರ್ದಾಕ್ಷಿಣ್ಯವಾಗಿ ಪೊಲೀಸರು ಕ್ರಮ ತಗೊಳ್ಬೇಕಾದ ಯಾವನೇ ಆಗಿರ್ಬೋದು. ಅದನ್ನು ನಾವು ಪ್ರಜಾಪ್ರಭುತ್ವ ಅಂತಿದ್ರೆ ಹೊರತು ಇಂಥವ್ರು ನಮ್ಮವರು ಅಂದರೆ ಮತ್ತೆ ಹೆಚ್ಚು ಕಡಿಮೆ ಲಾ ಆ್ಯಂಡ್ ಆರ್ಡರ್ ಹೆಚ್ಚು ಕಡಿಮೆ ಆದರೆ ಪ್ರಹ್ಲಾದ್ ಜೋಶಿ ನೀವು ಜವಾಬ್ದಾರಿಯನ್ನು ಹೊರ್ತೀರಾ? BJP ಪಕ್ಷಕ್ಕೆ ಮಂಗಳೂರು ಪೊಲೀಸರು ಅಂತಂದರೆ ಒಂಥರ ಹಸಿಮೆಣಸಿನ್ಕಾಯಿ ಖಾರ ಇದ್ದಂಗೆ, ಬೆಂಗಳೂರಿನ ಪೊಲೀಸರು ಅಂತಂದರೆ ಒಂಥರ ಫುಲ್ಲು ಲವ್ ಅವ್ರಿಗೆ. ದಯಾನಂದನ್ನು ಸಸ್ಪೆಂಡ್ ಮಾಡಬಾರ್ದಾಗಿತ್ತು, ಅಡಿಷನಲ್ ಸಸ್ಪೆಂಡ್ ಮಾಡಬೇಕಾಗಿತ್ತು. 5 ಜನ ಪೊಲೀಸರ ಅಧಿಕಾರಿಗಳನ್ನು ಸಸ್ಪೆನ್ಷನ್ ಬಗ್ಗೆ ಇವ್ರಿಗೆ ಒಂಥರ ಫುಲ್ ಲವ್, ಈ ಥರ ಆಗಬಾರ್ದಾಗಿತ್ತು. ಇನ್ನೇನು ಮಾಡಬೇಕಾಗಿತ್ತಪ್ಪ? ಪೊಲೀಸರ ಬೇಜವಾಬ್ದಾರಿ ಇಲ್ವಾ? ಸರ್ಕಾರದ ಬೇಜವಾಬ್ದಾರಿನೂ ಇದೆ, ಪೊಲೀಸರು ಬೇಜವಾಬ್ದಾರಿ ಇಲ್ವಾ? ಸೊ ಒಂದು ಸ್ಟ್ಯಾಂಡನ್ನು ಆಪೋಸಿಷನ್ ಅವರು ಮೇಂಟೈನ್ ಮಾಡಬೇಕು. ಮಂಗಳೂರಲ್ಲಿ ಎಣಗಳ ಮೇಲೆ ಎಣಗಳು ಬಿದ್ದಿದೆ. ಈಗಲೂ ಕೂಡ ಪ್ರಹ್ಲಾದ್ ಜೋಶಿ ಅವರಿಗೆ ಏನೋ ಮಂಗಳೂರು SP ಮೇಲೆ ಏನೋ ಒಂದು ಕೆಲಸ ಮಾಡಿ, ಮಂಗಳೂರು SP ಕೆಲಸವನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ವಹಿಸ್ಬಿಡಿ, ಅವರೇ ಮೇಂಟೈನ್ ಮಾಡಲಿ ಅಂತ ಹೇಳುತ್ತೆ. ಯಾಕಂದ್ರೆ ಪೊಲೀಸರ ಕೆಲಸ ಈ ಥರ ಕೆಲಸ ಮಾಡೋಕ್ಕೂ ಬಿಡ್ದಿರಾ. ಆಮೇಲೆ ಏನಾದರೂ ಅನಾಹುತಗಳಾದರೆ ಅವ್ರದ್ದೇ ತಲೆದಂಡ ಆಗತ್ತೆ. ಈಗ ನೋಡಿ, ಬೆಂಗಳೂರಲ್ಲಿ ಕೆಲಸ ಮಾಡಕ್ಕೆ ಬಿಟ್ಟಿದ್ರೆ, ಅವರ ವಿಚಾರಣೆ, ಅವರ ಒಂದು ಅಬ್ಸರ್ವೇಷನ್ ಅಲ್ಲಿ ಬಿಟ್ಟಿದ್ರೆ ಮೋಸ್ಟ್ಲಿ ಈ 11 ಅನಾಹುತಗಳು ಆಗ್ತಾ ಇರ್ಲಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ಈಗ ಮಂಗಳೂರಲ್ಲಿ ಇನ್ನೊಂದೇನು ಹೆಣಗಳು, ಹೊಸ ಹೆಣಗಳು ಬೀಳಬಾರ್ದು, ತಲೆ ಬೀಳಬಾರ್ದು ಅಂತ ವ್ಯವಸ್ಥೆ ಮಾಡಕ್ಕೆ ಹೋದ್ರೆ ಆಲ್ರೆಡಿ ಪ್ರಹ್ಲಾದ್ ಜೋಶಿಯ ಪ್ರೆಸ್ ಮೀಟು ಅದು SP ಟಾರ್ಗೆಟ್ ಮಾಡ್ಕೊಂಡು, ಪ್ರಹ್ಲಾದ್ ಜೋಶಿ ಅವರ SP ಒಂದು ಕೆಲಸ ಮಾಡ್ತೀವಿ, SP ಕೆಲಸ ನಿಮಗೆ ಕೊಟ್ಬಿಡ್ತೀವಿ, ನೀವೇ ಮೇಂಟೈನ್ ಮಾಡಿ. ಯಾಕೆ ಪೊಲೀಸರು ಏನಕ್ಕೆ ಬೇಕಾಗಿದೆ? ಪದೇ ಕೆಲಸ ಅದೇ ಹೇಳ್ತಾರಲ್ಲ, ಕೆಲಸ ಮಾಡೋರ್ಗೂ ಕೆಲಸ ಮಾಡಕ್ ಬೇಡಲ್ಲ. ಅಲ್ಲಿ ಏನೋ ಎಣ ಬಿದ್ದರೆ ಸರ್ಕಾರ ಪ್ರಹ್ಲಾದ್ ಜೋಶಿ ಅವ್ರನ್ನ ಜವಾಬ್ದಾರಿ ತಗೊಳ್ಳಿ, SP ಕೆಲಸ ಮಾಡಕ್ ಬಿಡ್ಬಿಡಿ. ಯಾಕಂದ್ರೆ ಫುಲ್ಲು ಏನೇ ಸ್ನೇಹಿತರೆ, ಒಂದು ಕಡೆ ಈ ರೀತಿ ಲಾ ಆ್ಯಂಡ್ ಆರ್ಡರ್ಗಳನ್ನು ಮೇಂಟೈನ್ ಮಾಡೋಕ್ಕಾಗದಂಥ ಪೊಲೀಸರು, ಮತ್ತು ಕೆಲಸ ಮಾಡೋಕ್ಕೆ ಹೋದರೆ ಅವ್ರನ್ನ ಕೆಲಸ ಮಾಡೋಕ್ಕೆ ಬಿಡದಂಥ MLAಗಳು, MP ಗಳು, ಪ್ರಹ್ಲಾದ್ ಜೋಶಿ ಅಂತ ವ್ಯಕ್ತಿಗಳು ಏನು ಹೇಳ್ಬೇಕೋ ಗೊತ್ತಿಲ್ಲ. ಇನ್ನೆಷ್ಟು ಹೆಣಗಳು ಬೀಳಬೇಕೋ, ಕಾಲು ತುಳಕ್ಕೆ ಹೆಣಗಳು ಬಿದ್ದಿದ್ದಾಯಿತು, ಒಬ್ರಿಗೊಬ್ರು ಕೊಚ್ಕೊಂಡಿದ್ದಾಯಿತು, ಕರೋನಾ ಬಂದು ಸತ್ತಿದ್ದಾಯಿತು, 40,000 50,000 ಜನ. ಇನ್ನು ಏನೇನು ನೋಡಬೇಕಾಗಿದೆಯೋ ಗೊತ್ತಿಲ್ಲ. ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ಜರುಗಿಸಲಿ ಅಂತ ಹೇಳುತ್ತಾ, ಮುಂದೊಮ್ಮೆ ಈ ರೀತಿ ಆಗದಿರಲಿ, ಆಗಿದವ್ರಿಗೆ ಆಗಿದಂಥ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸಲಿ ಅಂತ ಹೇಳ್ತಾ ಇಲ್ಲ ಇವನ ಮುಗಿಸ್ತಾ. ಥ್ಯಾಂಕ್ಸ್ ಅ ಲಾಟ್.